ಹಾಯ್ ಹೆಲೋ ನಮಸ್ಕಾರ. ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗಾಯಕಿ ರಮ್ಯಾ ಪ್ರಸನ್ನರಾವ್. ಸೊ ಫ್ರೆಂಡ್ಸ್, ಇವತ್ತಿನ ಈ ದಿನ ಏನಿದೆ, ಇವತ್ತು ನಾನು ಮಾಡ್ತಿರೋ ವಿಡಿಯೋ ತುಂಬಾ ಸ್ಪೆಷಲ್ ನನಗೆ ಅಂತಲ್ಲ, ನಮ್ಮೆಲ್ಲರಿಗೂ, ಅಂದರೆ ನಮ್ಮ ಫ್ಯಾಮಿಲಿಗೆ. ಯಾಕೆ ಅಂದರೆ ಈಗಾಗಲೇ ನೀವು ತಮ್ನೇಲ್ ನೋಡಿರ್ತೀರಾ, ಸೊ ಗೊತ್ತಾಗಿರುತ್ತೆ. ಹೌದು, ನಮ್ಮನೆ ಗೃಹ ಪ್ರವೇಶದ ಒಂದು ವಿಡಿಯೋ ಇದಾಗಿದೆ. ಈಗಾಗಲೇ ಮುಂಚೆ ನಾನು ಒಂದು ಝಲಕ್ ನಿಮಗೆ ತೋರಿಸಿದ್ದೆ. ಸೊ ಒಂದು ಸ್ವಲ್ಪ ಡೀಟೇಲ್ ಆಗಿ ಫೋಟೋಸ್ಗಳನ್ನ ಮೂಲಕ ನಿಮಗೆ ತೋರಿಸೋಣ, ನನ್ನ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಲವಾರು ಫೋಟೋಸ್ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಗೃಹ ಪ್ರವೇಶದ ಮೊದಲನೇ ದಿನ, ಅಂದರೆ ವಾಸ್ತು ಹೋಮ, ರಾಕ್ಷೋಘ್ನ ಹೋಮ ಎಲ್ಲ ಹೇಗಾಯಿತು ಅಂತ ನಿಮಗೆ ತೋರಿಸೋಣ ಅಂತ. ಜೊತೆಗೆ ನಮ್ಮ ಮನೆ ಡೆಕೋರೇಷನ್ ಹೇಗಿತ್ತು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಹೊಸ ಮನೆಗೆ ಸಂಬಂಧಪಟ್ಟಂಥ ಹಲವಾರು ವೀಡಿಯೋಸ್ಗಳು ಬರ್ತಾ ಇದೆ. ಸೊ ಅದಕ್ಕಾಗಿ ಪ್ಲೀಸ್ ವೆಯ್ಟ್ ಮಾಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಚಪ್ರದ ಪೂಜೆ ಹೇಗಾಯಿತು ಅಂತ. ಸೊ ಫಸ್ಟು ಚಪ್ರ ಎಲ್ಲ ಬಂದು ಹಾಕಿದ್ರು, ಅದನ್ನು ನಾನು ನಮ್ಮ ಅತ್ತಿಗೆ ಕವಿತಕ್ಕ, ನಾನು ಕವಿತಕ್ಕ ಅಂತಲೇ ಕರೆಯೋದು, ಹಾಗೆಯೇ ನಮ್ಮ ಆದಿತ್ಯ ನನ್ನ ತಮ್ಮ, ಜೊತೆಗೆ ನಮ್ಮ ಮೇಘನ, ನಮ್ಮ ಅತ್ತಿಗೆಯವರ ಓರ್ಗಿತ್ತಿ ಮಗಳು, ಇಷ್ಟು ಜನನೂ ಸೇರಿದ್ವಿ ಚಪ್ರದ ಪೂಜೆಗೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಷ್ಟೇ. ಹಾಗೆ ಅಮ್ಮನೂ ಬರಬೇಕಿತ್ತು, ಪಾಪ ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ಅಮ್ಮ ಮನೆಯಲ್ಲೇ ರೆಸ್ಟ್ ಮಾಡ್ತಾಯಿದ್ರು. ಫೈನಲಿ ನಮ್ಮ ಗೃಹ ಪ್ರವೇಶದ ಸಂಭ್ರಮ ಚಪ್ರದ ಪೂಜೆ ಮೂಲಕ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ನಮ್ಮದು ಫ್ಲ್ಯಾಟ್ ಇದು. ಸೊ ಫ್ಲ್ಯಾಟ್ ಆಗಲಿ, ಇಂಡಿಪೆಂಡೆಂಟ್ ಹೌಸ್ ಆಗಲಿ, ಏನೇ ಆಗಲಿ, ನಾವೊಂದು ಕನಸಿಟ್ಕೊಂಡು ಕಟ್ಟಿಸ್ತಿರ್ತೀವಿ ಅಥವಾ ಇಂಟೀರಿಯರ್ಸ್ ಮಾಡಿಸ್ತಿರ್ತೀವಿ. ನಾವಂತೂ ಈ ಒಂದು ದಿನಕ್ಕೆ ಎಷ್ಟು ಕಾಯ್ತಾ ಇದ್ವಿ ಗೊತ್ತಾ. ಆ ಒಂದು ಪರಿಶ್ರಮ ಏನಿದೆ, ನಾವು ಒಂದು ಫ್ಲ್ಯಾಟ್ ಆಗಿರ್ಬೋದು, ಏನೇ ಆಗಿರಬಹುದು, ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು, ಅದರದ್ದೊಂದು ಗೃಹ ಪ್ರವೇಶ ಮಾಡಬೇಕು ಅಂದರೆ ಅದ್ರ ಹಿಂದೆ ನಮ್ಮೆಲ್ಲರ ಪರಿಶ್ರಮ ತುಂಬ ದೊಡ್ಡದಿರುತ್ತೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥ ವಿಚಾರನೇ. ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಸೊ ಅದೇ ರೀತಿ ನಾವು ಕೂಡ ತುಂಬಾ, ನಾವು ಒಂದು ವರ್ಷ ಹತ್ತತ್ರ ಲೇಟ್ ಆಗೋಯ್ತು. ನಮಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ, ಯಾವ ರೀತಿ ನಾವು ಇಂಟೀರಿಯರ್ಸ್ ಬಗ್ಗೆ ಬೇಗ ಸ್ಟಾರ್ಟ್ ಮಾಡಬೇಕು, ಬೇಗ ಮಾಡಿಸ್ಬೇಕು, ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬೇಗ ಮಾಡಿಕೊಟ್ಬಿಡ್ತಾರೆ ಅನ್ನುವಂಥ ಒಂದು ಮನಸ್ಸಲ್ಲಿ ಒಂದು ಆ ಥರ ಇತ್ತು ನಮಗೆ. ಹಾಗಾಗಿ ನಾವು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಿದ್ವಿ ವರ್ಕ್ ಅಂತ ಹೇಳ್ಬೋದು. ಅದು ಅಲ್ಲದೆ ನನಗೂ ಕೂಡ ತುಂಬಾ ಪ್ರೋಗ್ರಾಮ್ಸ್ ಆಗಿರ್ಬೋದು, ಈ ಥರ ಶೂಟಿಂಗ್ ಆಗಿರ್ಬೋದು, ಈ ರೀತಿ ಇತ್ತು. ಜೊತೆಗೆ ಪ್ರಸನ್ನ ಕೂಡ ಬ್ಯುಸಿ ಇದ್ದರು. ಹಾಗಾಗಿ ಎಲ್ಲನೂ ಸೇರಿ ಒಂದು ರೀತಿ ಲೇಟೇ ಆಗೋಯಿತು. ಆದರೂ ಕೂಡ ಫೈನಲಿ ತುಂಬಾ ಅದ್ಭುತವಾಗಿ ನಮ್ಮ ಗೃಹ ಪ್ರವೇಶ ನಡೀತು. ಸೊ ಇನ್ನು ಮುಂದೆ ನನ್ನ ಈ ವಿಡಿಯೋಗಳಲ್ಲಿ ನಿಮಗೆ ನಮ್ಮ ಹೊಸ ಮನೆ ಯಾವ ರೀತಿ ಮಾಡಿಸಿದ್ದೀವಿ, ಇಂಟೀರಿಯರ್ಸ್ ಆಗಿರಬಹುದು, ಯಾರ ಹತ್ರ ಮಾಡಿಸಿದ್ದೀವಿ, ಪ್ರತಿಯೊಂದೂ ಕೂಡ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮಗೂ ಕೂಡ ಯಾರಾದರೂ ಮುಂದೆ ಫ್ಲ್ಯಾಟ್ ತೊಗೋಬೇಕು, ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು, ಅಥವಾ ನೀವೇ ಒಂದು ಮನೆ ಕಟ್ಟಿಸ್ಬೇಕು ಅಂದರೆ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಒಂದಷ್ಟು ಎಕ್ಸ್ಪೀರಿಯೆನ್ಸು ನಮ್ಮದು ಏನೇನಾಯಿತು ಅದನ್ನೆಲ್ಲನೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಬರ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಚಪ್ರದ ಪೂಜೆ ಎಲ್ಲ ಮುಗೀತು. ಸೊ ನಾವು ಇದನ್ನೆಲ್ಲ ಮುಗಿಸಿ ನೆಕ್ಸ್ಟು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗಿಬಿಟ್ಟು ಮತ್ತೆ ಒಂದಷ್ಟು ಕೆಲಸಗಳು ಚಿಕ್ಕಪೇಟೆಗೆಲ್ಲ ಓಡಾಡೋ ಅಂಥದ್ದಿತ್ತು, ಅದೆಲ್ಲ ಮುಗಿಸ್ಕೊಂಡು ನಾವು ಮಂಗಳವಾರ ವಾಸ್ತು ಹೋಮಕ್ಕೆ ರೆಡಿ ಆದ್ವಿ. ಸೊ ವಾಸ್ತು ಹೋಮಕ್ಕೆ ನನ್ನನ್ನು ರೆಡಿ ಮಾಡಿದಂಥವ್ರು ನನ್ನ ಫ್ರೆಂಡ್ ಒಬ್ಬರು, ಮೇಕಪ್ ಆರ್ಟಿಸ್ಟ್ ರಕ್ಷಿತಾ ಕಿರಣ್ ಅಂತ. ಅವ್ರ ಟೀಮ್ ಬಂದು ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ಪ್ರತಿಯೊಂದು ಕೂಡ ಅವರೇ ಮಾಡಿದ್ದು. ಯಾವ ರೀತಿ ನನ್ನನ್ನು ಅವರು ರೆಡಿ ಮಾಡಿದ್ದಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಮನೆ ಡೆಕೋರೇಷನ್ ಕೂಡ RV ಇವೆಂಟ್ಸ್ ಅಂತ ಅಂದ್ಬಿಟ್ಟು ಇವರು ಹೇಮಾ ಅಂತ ಹೇಳಿ ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹೇಮಾ ಇಲ್ಲಿ ರೆಡಿ ಮಾಡ್ತಾ ಇದ್ರು, ನಾನು ಮೇಕಪ್ ಹೇರ್ ಸ್ಟೈಲ್ ಅಂತ ನಾನು ಅಲ್ಲಿ ರೆಡಿ ಆಗ್ತಾ ಇದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀವೇ ಒಂದ್ಸತಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಮ್ಮನೆ ಅಲಂಕಾರ ಹೇಗಿತ್ತು ಅಂತ ಈಗ ನೀವು ನೋಡ್ತಾ ಇದ್ದೀರಾ. ಈಗ ನನ್ನ ಅಲಂಕಾರ ಹೇಗಿತ್ತು ಅಂತ ನಾನು ಆಗಲೇ ಹೇಳಿದಾಗೆ ತೋರಿಸ್ತೀನಿ, ಬನ್ನಿ. ರಕ್ಷಿತಾ ಆ್ಯಂಡ್ ಟೀಮ್ ತುಂಬ ಮುದ್ದಾಗಿ ನನ್ನನ್ನು ರೆಡಿ ಮಾಡಿದರು. ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು, ಪ್ರತಿಯೊಂದು ಹೇರ್ ಸ್ಟೈಲ್ ಎಲ್ಲನೂ ಕೂಡ. ಹಾಗೆ ನಾನು ಬ್ಲೌಸ್ ಎಲ್ಲಿ ಹೊಲಿಸ್ದೆ, ಸ್ಯಾರಿ ಎಲ್ಲಿ ತೊಗೊಂಡೆ, ಜ್ಯುವೆಲ್ರಿ ಎಲ್ಲಿ ತೊಗೊಂಡೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ಸ್ ಬೇಕಿದ್ದರೆ ಕೇಳಿ, ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ.
ಜ್ಯುವೆಲ್ರಿ ಬಂದು ನನಗೆ ರೆಂಟಿಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ನನಗೇ ಬೇಕಾಗ್ತಿರುತ್ತೆ ಮುಂದೆ ಕೂಡ ಅಂತ ಹೇಳಿ 2 ದಿನಕ್ಕೂ ಕೂಡ ನಾನೇ ಕೊಂಡ್ಕೊಂಡೆ. ಇವರೇ ಫ್ರೆಂಡ್ಸ್ ನನ್ನನ್ನು ಈ ರೀತಿ ಸುಂದರವಾಗಿ ರೆಡಿ ಮಾಡಿದಂಥ ಟೀಮ್. ಲೆಫ್ಟಲ್ಲಿರೋರು ರಕ್ಷಿತಾ, ರೈಟಲ್ಲಿರೋರು ಸಾವಿತ್ರಿ, ಹಾಗೆಯೇ ಇನ್ನೂ ಒಬ್ಬರು ಇದ್ದರು ಹರ್ಷಿತಾ ಅಂತ ಹೇಳಿ. ಸೊ ಎಲ್ಲರೂ ಕೂಡ ನನ್ನ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಜೊತೆಗೆ ಸ್ವಲ್ಪ ಲೈಟಾಗಿ ನಮ್ಮ ಪ್ರಸನ್ನಗೂ ಕೂಡ ಮೇಕಪ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ವಾಸ್ತು ಹೋಮ, ರಾಕ್ಷೋಘ್ನ ಹೋಮ ಈಗ ಪ್ರಾರಂಭ ಆಗ್ತಾ ಇದೆ, ನೋಡ್ಕೊಂಡು ಬರೋಣ. ಈ ರೀತಿ ಸಾಂಗವಾಗಿ 2 ಹೋಮಗಳು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಹಿರಿಯರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಮಾವನವ್ರಿಗೆ ಇವಾಗ ನಾನು ಮತ್ತು ಪ್ರಸನ್ನ ಮಕ್ಕಳು ಎಲ್ಲರೂ ಕೂಡ ಅವರ ಆಶೀರ್ವಾದ ಪಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಅಪ್ಪ ಅಮ್ಮಂಗೂ ಕೂಡ ನಾವೆಲ್ಲರೂ ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ವಿ. ಎಲ್ಲ ಆದಮೇಲೆ ಒಂದಷ್ಟು ಜನ ಜೊತೆ ಫೋಟೋ ಸೆಷನ್ ನಡೀತು. ಪ್ರಸನ್ನನ ಆಫೀಸಿಂದ ಸುಮಾರು ಜನ ಹಿರಿಯರೆಲ್ಲ ಬಂದಿದ್ದರು, ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ ಪೂಜಾ ಬಂದಿದ್ಲು, ನೋಡಿ ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಕೂಡ ಮೊದಲನೇ ದಿನ ಯಾರ್ಯಾರು ಬಂದಿದ್ರು ಅವರೆಲ್ಲರ ಜೊತೆ ಒಂದಷ್ಟು ಫೋಟೋಸ್ ಇದೆ ನೋಡಿ. ಇಡೀ ಫಂಕ್ಷನ್ ನನ್ನ ತಮ್ಮ ಮತ್ತು ನಮ್ಮ ಸುಬ್ಬು ಮಾಮ ಅಂದರೆ ನಮ್ಮ ಸೋದ್ರ ಮಾವ, ಇವಾಗ ನೋಡ್ತಿದ್ದೀರಲ್ಲ ಇವರಿಬ್ಬರು ತುಂಬಾ ಹೆಲ್ಪ್ ಮಾಡಿದ್ದಾರೆ 2-3 ದಿವಸನೂ ಕೂಡ ಓಡಾಡಿ. ಇನ್ನು ನಮ್ಮ ಪ್ರಸನ್ನ ಅವ್ರ ಕಝಿನ್, ಈಗ ನೋಡ್ತಿದ್ದೀರಲ್ಲ ಲೆಫ್ಟಲ್ಲಿ ಪರ್ಪಲ್ ಪಂಚೆ ಹುಟ್ಟಿರೋರು, ಅವರು ಮುರಳಿ ಅಣ್ಣ, ಅವರು ಕೂಡ ತುಂಬಾ ಓಡಾಡಿದ್ದಾರೆ. ಒಂಥರ ಇವರೆಲ್ಲರೂ ಇದ್ದಿದ್ದಕ್ಕೆ ತುಂಬ ಅಚ್ಚುಕಟ್ಟಾಗಿ ನಮ್ಮ ಮನೆ ಫಂಕ್ಷನ್ನು ನಡೀತು ಅಂತ ನಾವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಫುಲ್ಲು ಕೂಡ ತುಂಬಾ ಖುಷಿಯಿಂದ ಹೇಳೋಕೆ ಇಷ್ಟಪಡ್ತೀವಿ. ಇನ್ನು ನಮ್ಮ ಫ್ಯಾಮಿಲಿ ಸೆಂಟರಲ್ಲಿ ಗ್ರೀನ್ ಸ್ಯಾರಿ ಹುಟ್ಟಿರೋರು ನನ್ನ ನಾದ್ನಿ ಸತ್ಯ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಯೆಲ್ಲೋ ಸ್ಯಾರಿ ನಮ್ಮ ಕವಿತಕ್ಕ, ಹಾಗೆಯೇ ಆರವ್ ಸತ್ಯನ್ ಮಗ ಮುರಳಿ ಅಣ್ಣ, ಲೆಫ್ಟಲ್ಲಿ ಮೇಘನನ್ ಗಂಡ ಸಚಿನ್. ಇನ್ನು ನನ್ನ ಕ್ಲೋಸ್ ಫ್ರೆಂಡ್ ತುಮಕೂರು ಶ್ರುತಿ ಅಂತಲೇ ನಾವು ಕರೆಯೋದು, ಅವಳ ಫ್ಯಾಮಿಲಿ ಫುಲ್ ಬಂದಿದ್ದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನು ಈಗ ನೋಡ್ತಿರೋರು ನಮ್ಮ ಅಜ್ಜಿ, ಲೆಫ್ಟಲ್ಲಿರೋರು ಸೀತಾಲಕ್ಷ್ಮಿ, ರೈಟಲ್ಲಿರೋರು ಶಾರದಮ್ಮ ಅಜ್ಜಿ. ಅವ್ರಿಗೆ 100 ವರ್ಷ ಆಗಿದೆ, ಆದರೂ ಕೂಡ ರಮ್ಯನ್ ಮನೆ ಫಂಕ್ಷನ್ಗೆ ಹೋಗಲೇಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಮನೆ ಫಂಕ್ಷನ್ಗೆ ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ನು ನನ್ನ ಪುಟ್ಟ ಪ್ರಪಂಚ ನಿಮಗೆ ಗೊತ್ತು, ನಮ್ಮಪ್ಪ ಅಮ್ಮ, ನನ್ನ ತಮ್ಮ ಆದಿತ್ಯ, ಅಪ್ಪ ರಘುಪತಿ, ಅಮ್ಮ ಕಮಲ. ಇವರು ನಮ್ಮ ಪ್ರೀತಿಯ ಮಾವ ಬಾಲಕೃಷ್ಣರಾವ್ ಅವರು, ಹಾಗೆ ನಮ್ಮ ಅತ್ತಿಗೆ ನಾದ್ನಿ, ನಮ್ಮ ಆರ್ನ ಎಲ್ಲೋ ಕಾಣಿಸ್ತಾ ಇಲ್ಲ, ಓಡಾಡ್ತಿದ್ಲು ಅವಳು ತುಂಬ. ಇನ್ನು ನಮ್ಮ ಧ್ವನಿ ಸ್ವರಾಲಿದೆಲ್ಲ ಫೋಟೋ ಸೆಷನ್ನು ಹೀಗೆ ನಡೀತು. ಸೊ ನೋಡ್ಕೊಂಡು ಬನ್ನಿ. ಹೀಗೆ ಮಕ್ಕಳ ಫೋಟೋ ಸೆಷನ್ ನಡೀತಿತ್ತು. ಆಗ ನಾನು ಬಂದವ್ರನ್ನೆಲ್ಲರನ್ನೂ ಮಾತಾಡಿಸಿ ವಿಚಾರಿಸಿ ಖುಷಿ ಆಯಿತು ನನಗೆ ಎಲ್ಲರನ್ನೂ ಕೂಡ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು.
ಸೊ ಫ್ರೆಂಡ್ಸ್, ಹೀಗೆ ನಮ್ಮೆಲ್ಲರ ಫೋಟೋ ಸೆಷನ್ ಫ್ಯಾಮಿಲಿದು ಎಲ್ಲ ಕೂಡ ಆಯಿತು. ತುಂಬ ಚೆನ್ನಾಗಾಯಿತು ಹೋಮದ ದಿನನೂ ಕೂಡ. ಹಾಗಾಗಿ ತೃಪ್ತಿಯಿಂದ ನಮ್ಮ ಹಳೆ ಮನೆಗೆ ಹೋಗಿ ಮಲ್ಕೊಂಡ್ವಿ. ಯಾಕೆಂದರೆ ಹೊಸ ಮನೆಯಲ್ಲಿ ಅವತ್ತಿನ ದಿನ ಮಲಗಬಾರ್ದಿತ್ತು. ಸೊ ಈ ರೀತಿ ಇತ್ತು ನಮ್ಮ ಒಂದು ಹೋಮ. ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿದೆಯಾ? ಹಾಗೆ ನಾನು ಖುಷಿಯಾದ ವಿಚಾರ ಏನು ಗೊತ್ತಾ, ನೈಲ್ ಆರ್ಟ್ ಫಸ್ಟ್ ಟೈಮ್ ಸಲೂನ್ಗೆ ಹೋಗಿ ಮಾಡಿಸಿದ್ದು. ಸೊ ಎಲ್ಲನೂ ಕೂಡ ನಾನು ತುಂಬ ಸಂಭ್ರಮಿಸಿದ್ದೀನಿ. ನಾನು ನನ್ನ ಮಕ್ಕಳು, ರಸನ ಎಲ್ಲರೂ ಕೂಡ. ಸರಿ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಸಂತೋಷದ ಸಂಭ್ರಮದ ನಿಮ್ಮ ಜೊತೆ ಹಂಚ್ಕೊಳ್ಳೋವಂಥ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಹಲವಾರು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಮಸ್ಕಾರ.